ಗೃಹಲಕ್ಷ್ಮಿ ಯಾವಾಗ ಬರ್ಬೋದು? ಇವತ್ತು 1ನೇ ತಾರೀಕು ಆಗಿದೆ. ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು. ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ? ಹೌದು, ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು. ಇನ್ನೂ ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿದು? ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ದಿಂದ ನನಗೆ 2500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೆ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಮೇಡಮ್, ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಅಂದರೆ DKC ವರ್ಸಸ್ ಸಿದ್ದು ನಡುವೆ ಇನ್ ಫೈಟಿಂಗ್ ಶುರುವಾಗಿದೆ. ಅದೇ ಕಾಂಗ್ರೆಸ್ಗೆ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಇವರು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅವ್ರ ಬಗ್ಗೆ ಏನು ನಾನು ಮಾತನಾಡಲಿಕ್ಕೆ ಬಯಸಲ್ಲ. ನೀವು ಕೂಡ ಅದನ್ನು ಜಾಸ್ತಿ ತೋರಿಸೋದು ಬಿಟ್ಟು. ಗೃಹಲಕ್ಷ್ಮಿ ಯಾವಾಗ ಬರ್ಬೋದು? ಇವತ್ತು 1ನೇ ತಾರೀಕು ಆಗಿದೆ. ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು. ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ? ಹೌದು, ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು. ಇನ್ನೂ ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿದು? ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ದಿಂದ ನನಗೆ 2500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೆ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಮೇಡಮ್, ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಅಂದರೆ DKC ವರ್ಸಸ್ ಸಿದ್ದು ನಡುವೆ ಇನ್ ಫೈಟಿಂಗ್ ಶುರುವಾಗಿದೆ. ಅದೇ ಕಾಂಗ್ರೆಸ್ಗೆ ಅಂತಿಮ ಅನ್ನೋ ನಿಟ್ಟಿನಲ್ಲಿ ಇವರು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅವ್ರ ಬಗ್ಗೆ ಏನು ನಾನು ಮಾತನಾಡಲಿಕ್ಕೆ ಬಯಸಲ್ಲ. ನೀವು ಕೂಡ ಅದನ್ನು ಜಾಸ್ತಿ ತೋರಿಸೋದು ಬಿಟ್ಟು.